ಪ್ರಧಾನಿ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟ ಬೆನ್ನಲ್ಲೇ ಲಕ್ಷದ್ವೀಪ ವರ್ಸಸ್ ಮಾಲ್ಡೀವ್ಸ್ ಕಾಂಟ್ರವರ್ಸಿ ಸಖತ್ ಸದ್ದು ಮಾಡಿತ್ತು. ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿವರೆಗೂ ಎಲ್ಲರೂ ಬಾಯ್ಕಾಟ್ ಮಾಲ್ಡೀವ್ಸ್ ಅಭಿಯಾನ ನಡೆಸಿದ್ರು. ಇದೀಗ ಗೂಗಲ್ ಸರ್ಚ್ನಲ್ಲೂ ಲಕ್ಷದ್ವೀಪ ಟ್ರೆಂಡಿಂಗ್ ಸೃಷ್ಟಿ ಮಾಡಿತ್ತು. ಹಾಗಂತ ನೀವು ಲಕ್ಷದ್ವೀಪಕ್ಕೆ ಟ್ರಿಪ್ಗೆ ಹೋಗೋ ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಈ ಸ್ಟೋರಿ ಮಿಸ್ ಮಾಡದೆ ನೋಡಿ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಲಕ್ಷದ್ವೀಪಕ್ಕೆ ಭೇಟಿ ನೀಡಿದ್ದು ಮಾಲ್ಡೀವ್ಸ್ಗೆ ಮರ್ಮಾಘಾತವಾಗಿದೆ. ಹನಿಮೂನ್ ಟ್ರಿಪ್ ಅಂದ್ರೆ ಸಾಕು ಮಾಲ್ಡೀವ್ಸ್ಗೆ ಹೋಗ್ತಾ ಇದ್ದವರೆಲ್ಲ ಈಗ ಗೂಗಲ್ ನಲ್ಲಿ ಲಕ್ಷದ್ವೀಪ ಅಂತ ಸರ್ಚ್ ಮಾಡೋಕ್ ಶುರು ಮಾಡಿದ್ದಾರೆ. ಮೋದಿ ಭೇಟಿಗೂ ಮೊದಲು ಲಕ್ಷದ್ವೀಪದ ಬಗ್ಗೆ ಅಷ್ಟಾಗಿ ಆಸಕ್ತಿ ತೋರಿದ ಜನ ಇದೀಗ ಗೂಗಲ್ ನಲ್ಲಿ ಮುಗಿಬಿದ್ದು ಸರ್ಚ್ ಮಾಡ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಗೂಗಲ್ ನಲ್ಲಿ ಲಕ್ಷದ್ವೀಪವನ್ನ ಸರ್ಚ್ ಮಾಡಿದವರ ಸಂಖ್ಯೆ ಕೂಡ ಏರ್ತಾನೆ ಇದೆ. ಇದು ಗೂಗಲ್ ಸರ್ಚ್ ನಲ್ಲಿ ಭಾರಿ ಟ್ರೆಂಡಿಂಗ್ ಕ್ರಿಯೇಟ್ ಮಾಡಿದೆ. ಅದ್ಯಾವಾಗ ಮೋದಿ ಲಕ್ಷದ್ವೀಪದ ಸೌಂದರ್ಯದ ಬಗ್ಗೆ ಹಾಡಿ ಹೊಗಳಿದ್ರು, ಜನ ಲಕ್ಷದ್ವೀಪಕ್ಕೆ ಟ್ರಿಪ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಹೀಗೆ ಯಾರೆಲ್ಲ ಲಕ್ಷದ್ವೀಪಕ್ಕೆ ಟ್ರಿಪ್ ಹೋಗ್ಬೇಕು ಅನ್ಕೊಂಡಿದ್ರ ಅವರೆಲ್ಲ ಒಮ್ಮೆ ಈ ಸ್ಟೋರಿಯನ್ನೊಮ್ಮೆ ನೋಡ್ಬಿಡಿ. ಸುಲಭವಿಲ್ಲ ಲಕ್ಷದ್ವೀಪ ಪ್ರಯಾಣ. ಭಾರತದ ಐಲ್ಯಾಂಡ್ ನಲ್ಲಿ ಏನಿದೆ ಏನಿಲ್ಲ. ಮಾಲ್ಡೀವ್ಸ್ನಂತೆ ಸಮುದ್ರ ಇರೋ ಲಕ್ಷದ್ವೀಪಕ್ಕೆ ಭೇಟಿ ನೀಡೋಣ ಅಂತ ಈಗಾಗಲೇ ಭಾರತೀಯರು ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಮಾಲ್ಡೀವ್ಸ್ನಂತೆ ಪ್ರವಾಸಿಗರಿಗಾಗಿ ಇಲ್ಲಿ ಮೂಲ ಸೌಕರ್ಯಗಳಿಲ್ಲ ಅಂತ ಖುದ್ದು ಲಕ್ಷದ್ವೀಪ ಆಡಳಿತ ಮಂಡಳಿಯೇ ಹೇಳಿಕೊಂಡಿದೆ. ಪ್ರವಾಸೋದ್ಯಮ ಬೆಳಿಬೇಕಾದ್ರೆ ಮೂಲ ಸೌಕರ್ಯಗಳು ಅತ್ಯಗತ್ಯ. ಕುಡಿಯಲು ನೀರು, ಉಳಿದುಕೊಳ್ಳೋ ವ್ಯವಸ್ಥೆ, ಸಂಪರ್ಕ, ಇಂಟರ್ನೆಟ್ ಹೀಗೆ ಎಲ್ಲವೂ ಬೇಕೇ ಬೇಕು. ಆದ್ರೆ ಲಕ್ಷದ್ವೀಪದಲ್ಲಿ ಈ ಯಾವ ವ್ಯವಸ್ಥೆಯೂ ಇಲ್ಲ ಅನ್ನೋದು ಈಗ ಚರ್ಚೆಗೆ ಕಾರಣವಾಗಿದೆ. ಒಂದು ದಿನಕ್ಕೆ ಜನರಿಗೆ ಬೇಕಾಗಿರೋ ವಸ್ತುಗಳು, ದಿನಸಿ ಪದಾರ್ಥಗಳು ಲಕ್ಷದ್ವೀಪದಲ್ಲಿ ನಿರಂತರವಾಗಿ ಸಿಗಲ್ಲ. ಜೊತೆಗೆ ಬರೋ ಪ್ರವಾಸಿಗರಿಗೆ ಉಳಿದುಕೊಳ್ಳೋದಕ್ಕೆ ಹೆಚ್ಚಿನ ಸಾಮರ್ಥ್ಯದ ಹೋಟೆಲ್ಗಳಾಗ್ಲಿ, ರೆಸಾರ್ಟ್ಗಳಾಗ್ಲಿ ಈ ಲಕ್ಷದ್ವೀಪದಲ್ಲಿಲ್ಲ. 176 ಹಾಸಿಗೆ, ಚಿಕ್ಕ ವಿಮಾನ ನಿಲ್ದಾಣ, ರೈಲು ಇಲ್ಲ, ಹಡಗು ಇಲ್ಲ. ಇಡೀ ಲಕ್ಷದ್ವೀಪ ಸಮೂಹದಲ್ಲೇ ಹೋಟೆಲ್ಗಳ ಸಂಖ್ಯೆ ತುಂಬಾ ಕಮ್ಮಿ. ಇರೋ ಹೋಟೆಲ್ಗಳಲ್ಲಿ ಇರೋದು ಕೇವಲ 176 ಹಾಸಿಗೆ. ಅದರಲ್ಲಿ 10 ನಲ್ಲಿ 52 ಬೆಡ್ಗಳಿದೆ. ಹೀಗಾಗಿ ಒಂದ್ ವೇಳೆ ನೀವು ಲಕ್ಷದ್ವೀಪಕ್ಕೆ ಹೋದ್ರೂ ರಾತ್ರಿಗೆ ವಾಪಸ್ ಬರ್ಬೇಕಾಗಿದೆ. ಕುಡಿಯೋ ನೀರಿಗೂ ಇಲ್ಲಿ ಸಮಸ್ಯೆ ಇದ್ದು 1 ದಿನಕ್ಕೆ 1 ಲಕ್ಷ ಲೀಟರ್ ನೀರನ್ನ ಮಾತ್ರ ಶುದ್ಧೀಕರಿಸಲಾಗುತ್ತೆ. ಹೀಗಾಗಿ 3 ದಿನಕ್ಕೆ ಒಮ್ಮೆ ಇಲ್ಲಿ ಕುಡಿಯೋ ನೀರು ಪೂರೈಸಲಾಗುತ್ತೆ. ಪ್ರವಾಸೋದ್ಯಮ ಅಭಿವೃದ್ಧಿಯಾಗಬೇಕಾದ್ರೆ ಪ್ರವಾಸಿಗರು ಬರೋದು ತುಂಬಾ ಮುಖ್ಯ. ಮಾಲ್ಡೀವ್ಸ್ಗೆ 1 ವರ್ಷಕ್ಕೆ ಬರೋಬ್ಬರಿ 13 ಲಕ್ಷ ಜನ ಹೋಗ್ತಾರೆ. ಆದ್ರೆ 2012-13ರಿಂದ 2021-22 ತನಕ ಲಕ್ಷದ್ವೀಪಕ್ಕೆ ಭೇಟಿ ಕೊಟ್ಟಿರೋದು ಕೇವಲ 78,993 ಜನರಷ್ಟೇ. ಇದು ಲಕ್ಷದ್ವೀಪದ ಮೂಲ ಸೌಕರ್ಯಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿದೆ. ಯಾವುದೇ ಪ್ರವಾಸೋದ್ಯಮ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಅಲ್ಲಿ ಸಂಚಾರದ ಅನುಕೂಲ ಇರಲೇಬೇಕು. ಲಕ್ಷದ್ವೀಪ ಬೆಳೆಯದೇ ಇರೋಕೆ ಅತಿ ದೊಡ್ಡ ತೊಡಕು ಅಂದ್ರೆ ಸಾರಿಗೆ ಸಂಪರ್ಕ. ಯಾಕಂದ್ರೆ ಲಕ್ಷದ್ವೀಪಕ್ಕೆ ಹಡಗು, ದೋಣಿಗಳ ಸಂಪರ್ಕ ಇದ್ರು ಅವು ದೊಡ್ಡ ಮಟ್ಟದಲ್ಲಿ ಪ್ರವಾಸಿಗರನ್ನ ಸೆಳೆಯೋಕೆ ಅಸಾಧ್ಯ. ಕೊಚ್ಚಿಯಿಂದ ಲಕ್ಷದ್ವೀಪಕ್ಕೆ ವಿಮಾನ ಸೌಲಭ್ಯ ಇದ್ರೂ ಕೂಡ ಅದು ಸಾಕಾಗಲ್ಲ. ಯಾಕಂದ್ರೆ ಲಕ್ಷದ್ವೀಪದಲ್ಲಿ ಚಿಕ್ಕ ವಿಮಾನ ನಿಲ್ದಾಣ ಇದ್ದು ಕೇವಲ 1100 ಮೀಟರ್ ಉದ್ದ, 30 ಮೀಟರ್ ಅಗಲ ಇದೆ. ಇಷ್ಟು ಚಿಕ್ಕ ರನ್ವೇಯಲ್ಲಿ ದೊಡ್ಡ ವಿಮಾನಗಳು ಇಳಿಯೋಕೆ ಸಾಧ್ಯ ಇಲ್ಲ. ಜೊತೆಗೆ ರಾತ್ರಿ ವಿಮಾನ ಲ್ಯಾಂಡಿಂಗ್ ಮಾಡೋಕೆ ಅವಕಾಶನೇ ಇಲ್ಲ.
ಲಕ್ಷದ್ವೀಪದಲ್ಲಿ ಆರಂಭವಾಗಲಿದೆ ಟಾಟಾ ಸಮೂಹದ ರೆಸಾರ್ಟ್ಗಳು. ಲಕ್ಷದ್ವೀಪ ಸ್ವಚ್ಛ ಸುಂದರ ದ್ವೀಪ. ಆದ್ರೆ ಸಾರಿಗೆ ಸಂಪರ್ಕ, ಮೂಲ ಸೌಕರ್ಯಗಳ ಕೊರತೆಯಿಂದ ಲಕ್ಷದ್ವೀಪ ಅಭಿವೃದ್ಧಿಯಾಗಿಲ್ಲ. ಆದ್ರೀಗ ಜನ ಲಕ್ಷದ್ವೀಪದತ್ತ ಮುಖ ಮಾಡ್ತಿರೋದ್ರ ಬೆನ್ನಲ್ಲೇ ಟಾಟಾ ಗ್ರೂಪ್ಗೆ ಸೇರಿದ 2 ರೆಸಾರ್ಟ್ಗಳು ಲಕ್ಷದ್ವೀಪದಲ್ಲಿ ತಲೆ ಎತ್ತಲಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸುಹೇಲಿ ಮತ್ತು ಕದ್ಮತ್ ದ್ವೀಪಗಳಲ್ಲಿ ಈ ರೆಸಾರ್ಟ್ಗಳು ತಲೆ ಎತ್ತಲಿದೆ. ಕಳೆದ ವರ್ಷದ ಜನವರಿಯಲ್ಲಿ ಟಾಟಾ ಗ್ರೂಪ್ನ ಅಂಗಸಂಸ್ಥೆಯಾದ ಇಂಡಿಯನ್ ಹೋಟೆಲ್ಸ್ ಕಂಪನಿಯು ಲಕ್ಷದ್ವೀಪದಲ್ಲಿ 2 ತಾಜ್ ಬ್ರ್ಯಾಂಡ್ ರೆಸಾರ್ಟ್ ತೆರೆಯೋಕೆ ತೀರ್ಮಾನ ಮಾಡಿರೋದಾಗಿ ಘೋಷಣೆ ಮಾಡಿತ್ತು. ಈ 2 ರೆಸಾರ್ಟ್ಗಳು 2026ರಲ್ಲಿ ಕಾರ್ಯಾರಂಭ ಮಾಡಲಿದೆ ಅಂತ ಹೇಳಲಾಗ್ತಾ ಇದೆ. ಒಟ್ನಲ್ಲಿ ಮೋದಿ ಲಕ್ಷದ್ವೀಪದ ಭೇಟಿ ಬಳಿಕ ಮೂಲ ಸೌಕರ್ಯಗಳ ಬಗ್ಗೆ ಕೂಡ ಚರ್ಚೆ ನಡೀತಾ ಇತ್ತು. ಐಷಾರಾಮಿ ರೆಸಾರ್ಟ್ಗಳು, ವಿಲ್ಲಾಗಳು ಲಕ್ಷದ್ವೀಪದಲ್ಲಿ ತಲೆ ಎತ್ತೋ ಲಕ್ಷಣ ಕಾಣ್ತಾ ಇದೆ. ಹೀಗಾಗಿ ಇನ್ನು 1-2 ವರ್ಷದಲ್ಲಿ ಲಕ್ಷದ್ವೀಪ ಮಾಲ್ಡೀವ್ಸ್ ಸೆಡ್ಡು ಹೊಡೆಯುವಂತೆ ಅಭಿವೃದ್ಧಿಯಾಗೋದ್ರಲ್ಲಿ ಅನುಮಾನ ಇಲ್ಲ.